ನಮಸ್ಕಾರ. ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಯಲ್ಲಿ ಮಲಗುವ ಕೋಣೆಯಲ್ಲಿ ಯಾವ ಭಾಗದಲ್ಲಿ ಬೀರು ಇಡಬೇಕು, ಯಾವ ಭಾಗದಲ್ಲಿ ನಾವು ಡಾಕ್ಯುಮೆಂಟ್ಸು ಅಥವಾ ಮನೆ ಜಮೀನು ಪತ್ರ ಅಥವಾ ಒಡವೆ ಅಥವಾ ಹಣಕಾಸಿನ ವ್ಯವಹಾರದ ಕ್ಯಾಶ್ನ ನಾವು ಮನೆಯಲ್ಲಿ ಯಾವ ಭಾಗದಲ್ಲಿ ಇಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರ ಟಾಪಿಕ್ ನಿಮ್ಮ ಮುಂದೆ ಈ ದಿನ ವಿವರಿಸ್ಲಿಕ್ಕೆ ಬಯಸ್ತೇನೆ. ಯಾಕೆ ಅಂತಂದರೆ ಸುಮಾರು ಜನಕ್ಕೆ ಗೊಂದಲ. ಕೆಲವರು ವಾಯುದಲ್ಲಿ ಇಡಬೇಕು ಅಂತಾರೆ, ಕೆಲವರು ಪಶ್ಚಿಮದಲ್ಲಿ ಇಡಬೇಕು ಅಂತಾರೆ, ಕೆಲವರು ನೈಋತ್ಯದಲ್ಲಿ ಇಡಬೇಕು ಅಂತಾರೆ, ಕೆಲವರು ಉತ್ತರಕ್ಕೆ ಮುಖ ಮಾಡಿ ಅಂತಾರೆ, ಕೆಲವರು ಪೂರ್ವಕ್ಕೆ ಮುಖ ಮಾಡಿ ಅಂತಾರೆ, ಕೆಲವರು ದಕ್ಷಿಣಕ್ಕೆ ಮುಖ ಮಾಡಿ ಅಂತಾರೆ. ಹಾಗಾಗಿ ಯಾವ ಕಡೆ ಇಡಬೇಕು ಅನ್ನೋದು ತುಂಬ ಜನರ ಗೊಂದಲ. ಕೆಲವು ಸೈಟ್ಗಳಿಗೆ ಹೋದಾಗೂ ನನಗೆ ಕೆಲವರು ಅನುಭವಗಳನ್ನ ಹೇಳಿದ್ದಾರೆ. ಹಾಗಾಗಿ ಮನೆಯಲ್ಲಿ ಬೀರು ಇಡುವ ಸ್ಥಳ ಯಾವುದು ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಎತ್ತಿ ಅಂತ ಹೇಳ್ತಾ ಈ ದಿನದ ವಾಸ್ತು ವಿಚಾರನ ಸ್ಟಾರ್ಟ್ ಮಾಡೋಣ. ನೋಡಿ, ಒಂದು ಉದಾಹರಣೆಯಾಗಿ ನಾನು ಒಂದು ಮನೆಯ ಚಿತ್ರಣ ಮಾಡಿ ನಿಮಗೆ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇದು ಈಶಾನ್ಯ, ಇದು ಆಗ್ನೇಯ, ಇದು ವಾಯುವ್ಯ, ಇದು ನೈಋತ್ಯ. ಯಾಕೆ ನಾನು ದಿಕ್ಕುಗಳು ಮತ್ತು ಮೂಲೆಗಳು ಹೇಳ್ತಾ ಇದ್ದೇನೆ ಅಂತಂದರೆ, ಸುಮಾರು ಜನಕ್ಕೆ ದಿಕ್ಕುಗಳು ಗೊತ್ತಿರೋದಿಲ್ಲ. ಫಸ್ಟು ವಾಸ್ತು ವಿಚಾರದಲ್ಲಿ ದಿಕ್ಕುಗಳು ತಿಳ್ಕೊಳ್ಬೇಕು. ಸೂರ್ಯ ಹುಟ್ಟೋದನ್ನ ಪೂರ್ವ ಅಂತಾರೆ, ಸೂರ್ಯ ಮುಳುಗೋದನ್ನ ಪಶ್ಚಿಮ ಅಂತಾರೆ. ಸೂರ್ಯನಿಗೆ ಎದುರಾಗಿ ಪೂರ್ವದಲ್ಲಿ ನಾವು ನಿಂತ್ಕೊಂಡಾಗ ಎಡಗಡೆಗೆ ಬರೋದು ನಮಗೆ ಉತ್ತರ, ಹುಟ್ಟೋ ದಿಕ್ಕಿಗೆ ನಾವು ಬಲಗಡೆ ನೋಡಿದ್ರೆ ಅದು ದಕ್ಷಿಣ. ಅದೇ ರೀತಿ ಮೂಲೆಗಳು ತಿಳ್ಕೊಳ್ಬೇಕಾಗುತ್ತೆ. ಉತ್ತರ ಪೂರ್ವ ಸೇರುವ ಮಧ್ಯಭಾಗನ ಈಶಾನ್ಯ ಅಂತಾರೆ, ಪೂರ್ವ ದಕ್ಷಿಣ ಮಧ್ಯಭಾಗ ಸೇರೋದನ್ನ ಆಗ್ನೇಯ ಅಂತಾರೆ, ಉತ್ತರ ಮತ್ತು ಪಶ್ಚಿಮ ಸೇರುವ ಭಾಗನ ವಾಯುವ್ಯ ಅಂತಾರೆ, ಪಶ್ಚಿಮ ಮತ್ತು ದಕ್ಷಿಣ ಸೇರುವ ಭಾಗನ ನೈಋತ್ಯ ಅಂತ ಕರೀತಾರೆ. ಹಾಗಾಗಿ ದಿಕ್ಕುಗಳ ಬಗ್ಗೆ ನಾನು ವಿವರಿಸಿದ್ದೇನೆ. ನೀವು ಮನೆಯನ್ನೆಲ್ಲ ವಾಸ್ತು ಪ್ರಕಾರ ಮಾಡಿರ್ತೀರಾ, ವಾರ್ಡ್ರೋಬ್ ಮಾಡಿಸ್ತಾ ಇರ್ತೀರಾ, ಅಥವಾ ಬೀರುನೇ ಇರುತ್ತೆ. ಒಬ್ಬೊಬ್ಬರು ಬಂದು ಒಂದೊಂದು ದಿಕ್ಕಿಗೆ ನಿಮಗೆ ನೀವು ಬೀರು ಅಲ್ಲಿಕ್ಬೇಕು ಅಂತಾರೆ, ಇನ್ನೊಬ್ರು ಬಂದು ಬೀರು ಇಲ್ಲಿಡಿ ಅಂತಾರೆ. ತುಂಬ ಜನಕ್ಕೆ ಗೊಂದಲ ಇರುತ್ತೆ. ಅದಲ್ಲದೆ ನಿಮ್ಮ ಮನೆಗೆ ಒಂದು ಪೂರ್ವ ಈಶಾನ್ಯದ ಡೋರೋ ಅಥವಾ ಉತ್ತರ ಈಶಾನ್ಯದ್ದೋ ಅಥವಾ ಉತ್ತರದ್ದೋ ಅಥವಾ ಪೂರ್ವದ ಡೋರೋ ಇರುತ್ತೆ ಅಂದ್ಕೊಳ್ಳಿ. ಯಾವುದೇ ಡೋರ್ ಇರಲಿ, ಪಶ್ಚಿಮಾಯದ ಡೋರ್ ಇರಲಿ, ದಕ್ಷಿಣಾಗ್ನೇಯದ ಇರಲಿ, ಯಾವುದೇ ಡೋರ್ ಇರಲಿ, ನೈಋತ್ಯದಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದ್ದೇ ಇರುತ್ತೆ. ಅಥವಾ ನೀವು ಯಾವುದೋ ಒಂದು ದಕ್ಷಿಣದಲ್ಲೇ ಆಗ್ಬೋದು, ಪೂರ್ವದಲ್ಲೇ ಆಗ್ಬೋದು, ಆಗ್ನೇಯದಲ್ಲೇ ಆಗ್ಬೋದು, ವಾಯುವ್ಯದಲ್ಲೇ ಆಗ್ಬೋದು, ಒಂದೊಂದು ರೂಮ್ ಇರುತ್ತೆ ಅಂದ್ಕೊಳ್ಳಿ. ಯಾವುದೇ ರೂಮಲ್ಲೇ ಆಗಲಿ ನೈಋತ್ಯ ಭಾಗದಲ್ಲಿ ನೀವು ವಾರ್ಡ್ರೋಬ್ ಮಾಡಿಸಿ, ನೈಋತ್ಯ ಭಾಗದಲ್ಲಿ ನೀವು ಕ್ಯಾಶ್ ಕೌಂಟರ್ನ ಇಟ್ಕೊಳ್ಳಿ. ಅಂದರೆ ನಿಮ್ಮ ಬೀರು ಏನಿರುತ್ತೆ, ನಿಮ್ಮ ಕಬ್ಬಿಣದ ಪೆಟ್ಟಿಗೆನೇ ಆಗ್ಬೋದು, ಅಥವಾ ನೀವು ಕಬ್ಬಿಣದ ಬೀರುನೇ ಆಗ್ಬೋದು, ಅಥವಾ ಒಂದು ವುಡ್ ವರ್ಕಲ್ಲಿ ಮಾಡಿರೋಂಥ ವಾರ್ಡ್ರೋಬೇ ಆಗ್ಬೋದು. ನೀವು ಯಾವುದೇ ಮಾಡಲಿ ನೈಋತ್ಯ ಭಾಗದಲ್ಲೇ ಇಡಿ. ನೀವು ಏನು ನಿಮಗೆ ವ್ಯಾಲ್ಯೂಬಲ್ ಇರುತ್ತೆ, ನಿಮಗೆ ಅದು ನಿಮ್ಮ ಹತ್ರ ಸ್ಥಿರವಾಗಿರಬೇಕು ಅನ್ನೋದು ಒಡವೆ ಆಗ್ಬೋದು, ಆಸ್ತಿ ಪತ್ರ ಆಗ್ಬೋದು, ನಿಮ್ಮ ಹತ್ರ ಸ್ಥಿರವಾಗಿರಬೇಕು ಅನ್ನೋದು ಏನಿರುತ್ತೆ, ನಿಮ್ಮ ಮನೇಲಿ ಅದು ಚಿರಕಾಲ ಇರಬೇಕು ಅನ್ನೋದು ಏನಿರುತ್ತೆ, ಅದನ್ನು ನೀವು ನೈಋತ್ಯ ಭಾಗದಲ್ಲೇ ಇಡಿ. ಅದು ಒಡವೆ ಆಗ್ಬೋದು, ಜಮೀನು ಪತ್ರಗಳೇ ಆಗ್ಬೋದು, ಅಥವಾ ನಿಮ್ಗೆ ಇಂಪಾರ್ಟೆಂಟ್ ಏನೇ ಇರಲಿ ನೈಋತ್ಯದಲ್ಲೇ ಇಡಿ. ನೈಋತ್ಯದಿಂದ ಪಶ್ಚಿಮದವರೆಗೂ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಅಥವಾ ನಾವು ಹಿಂಗೆ ಮಾಡ್ತೀವಿ ಅಂದರೆ, ಪೂರ್ವ ಪಶ್ಚಿಮ ಮಾಡ್ತೀವಿ ಅಂದರೆ ಈ ಭಾಗದಲ್ಲಿ ವಾರ್ಡ್ರೋಬ್ ಮಾಡಿಸ್ಕೊಂಡು ಇಟ್ಕೊಳ್ಳಿ. ಅದು ರೇಷ್ಮೆ ಸೀರೆನೇ ಆಗ್ಬೋದು, ಅಥವಾ ಒಡವೆನೇ ಆಗ್ಬೋದು, ಅಥವಾ ಹಣಕಾಸೆ ಆಗ್ಬೋದು, ಅಥವಾ ಜಮೀನು ಪತ್ರನೇ ಆಗ್ಬೋದು. ನೀವು ನೈಋತ್ಯ ಭಾಗದಲ್ಲೇ ಇಟ್ಕೊಳ್ಳಿ, ಯಾರ ಮಾತು ಕೇಳಬೇಡಿ. ಕಾರಣ ಏನು ಅಂತಂದರೆ, ನೈಋತ್ಯ ಭಾಗದಲ್ಲಿ ಇಡೋ ಅಂಥದ್ದು ಅದು ನಮ್ಮ ಹತ್ರನೇ ಇರೋ ಅಂಥದ್ದು, ಅದು ನಮ್ಮ ಜೊತೆಯಲ್ಲೇ ಇರೋ ಅಂಥದ್ದು. ನಾವು ಅದನ್ನು ಸಂರಕ್ಷಣೆ ಮಾಡೋದಕ್ಕೆ ಒಂದು ಸೇಫ್ಟಿ ಜಾಗ ಯಾವುದು, ಒಂದು ಭಾರವಾದ ಜಾಗ ಆಗ್ಬೋದು, ಅಥವಾ ಒಂದು ಒಳ್ಳೆ ಜಾಗ, ಸಂರಕ್ಷಣೆ ಜಾಗ ಯಾವುದು ಅಂದರೆ ನೈಋತ್ಯ ಭಾಗ. ನೀವು ನೈಋತ್ಯ ಭಾಗದಲ್ಲಿ ಇಟ್ಕೊಂಡ್ರೆ ಅದನ್ನು, ಅದು ನಿಮ್ಮ ಹತ್ರನೇ ಇರುತ್ತೆ, ಆಚೆ ಹೋಗೋದಿಲ್ಲ, ನಿಮಗೆ ಮೋಸ ಆಗೋದಿಲ್ಲ. ಅದೇ ನೀವು ಆಗ್ನೇಯದಲ್ಲಿ ಏನಾದರೂ ಬೀರುಗಳು ಇಟ್ಕೊಂಡು ಅದರಲ್ಲಿ ಒಡವೆ ವಸ್ತು ಇಟ್ಕೊಂಡ್ರೆ ಕಳ್ಳತನಗಳಾಗ್ತದೆ, ನಿಮಗೆ ಚೀಟಿಂಗ್ಗಳಾಗ್ತದೆ, ನಿಮ್ಮ ಹತ್ರ ಮೋಸ ಮಾಡಿ ಬೇರೆಯವರು ಹೊಡ್ಕೊಂಡು ಹೊರಟೋಗ್ತಾರೆ. ನನಗೆ ಮದುವೆಗೆ ಬೇಕು, ಅಥವಾ ನನಗೆ ಏನಕ್ಕೋ ಎಮರ್ಜೆನ್ಸಿಗೆ ಬೇಕು ಕೊಡಿ ಅಂಥೇಳಿ ದುಡ್ಡು ಎತ್ಕೊಂಡು ಹೋಗ್ತಾರೆ, ದುಡ್ಡು ನಿಮ್ಗೆ ವಾಪಸ್ ಕೊಡೋದೇ ಇಲ್ಲ. ಅಥವಾ ಒಡವೆ ಯಾರ್ದೋ ಮದುವೆ ಇದೆ, ಎಮರ್ಜೆನ್ಸಿ, ನಾನು ತೊಗೊಂಡೋಗಿ ಹಾಕ್ಕೊಂಡೋಗಿ ತಾಮಂಗೆ ಕೊಡ್ತೀನಿ ಅಂತಾರೆ,
ತಾಮನ್ ಕೊಡೋದೇ ಇಲ್ಲ ತಾಮನ್ ಕೊಟ್ರೆ ಅದರಲ್ಲಿ ಏನೋ ಒಂದು ಕೊಡ್ಡಿ ಮುರಿದಾಕಿರ್ತಾರೆ ಅಥವಾ ರೋಡ್ ಗೋಲ್ಡ್ ಒಡವೆ ನಿಮಗೆ ಬಂದಿರುತ್ತೆ. ಈ ರೀತಿ ಆಗ್ನೇಯದಲ್ಲಿಟ್ರೆ ಆ ರೀತಿ ಮೋಸಗಳಾಗುತ್ತೆ. ಅದೇ ಇನ್ನ ವಾಯುದಲ್ಲಿ ಇಡೋದಕ್ಕೆ ಕೆಲವ್ರು ಹೇಳ್ತಾರೆ ನಿಮ್ಗೆ, ಆದ್ರೆ ಅದು ಸ್ಥಿರವಾಗಿ ನಿಮ್ಮ ಹತ್ರ ಇರೋದಿಲ್ಲ. ಅದೇನಿದ್ರು ಮಾರ್ಕೆಟ್ ಆಗೋದಷ್ಟೇ. ಅದು ವಾಯುದಲ್ಲಿ ಇರೋದೆಲ್ಲ ಆಚೆ ಹೋಗ್ತಾ ಇರುತ್ತೆ, ನಿಮ್ಮ ಹತ್ರ ಸ್ಥಿರವಾಗಿರೋದಿಲ್ಲ. ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ನಿಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ. ನೀವು ವಾಯುದಲ್ಲಿಟ್ರೆ ನಿಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ, ನಿಮ್ಮ ಹತ್ರ ಇರೋದಿಲ್ಲ. ಅದು ಸುಮ್ಮನೆ ರೊಟೇಷನ್ ಆಗ್ತಾ ಇರುತ್ತೆ, ನಿಮ್ಮ ಹತ್ರ ದುಡ್ಡು ನಿಲ್ಲೋದಿಲ್ಲ. ಇನ್ನ ನೀವು ವಾಯುದಲ್ಲಿರೋ ಬೆಡ್ರೂಮಲ್ಲಿ ಇಟ್ಟರು ನೈಋತ್ಯದಲ್ಲೇ ಮಾಡಿ, ಅಥವಾ ದಕ್ಷಿಣದಲ್ಲಿ ಯಾವ್ದಾದ್ರು ಬೆಡ್ರೂಮ್ ಅಂತ ನೈಋತ್ಯದಲ್ಲೇ ಮಾಡಿ. ಆಗ್ನೇಯದಲ್ಲಿ ಬೆಡ್ರೂಮ್ ಇದೆಯಾ, ನೈಋತ್ಯದಲ್ಲೇ ಇಟ್ಕೊಳ್ಳಿ, ಅದು ನಿಮ್ಮ ಹತ್ರನೇ ಉಳ್ಕೊಳುತ್ತೆ. ಹಿಂದಿನ ಕಾಲದಲ್ಲಿ ನಿಮ್ಗೆ ಗಮನಿಸಿರ್ಬೇಕು, ಕಬ್ಬಿಣದ ಪೆಟ್ಟಿಗೆಗಳಿರ್ತಾ ಇದ್ವು ಮನೆಗಳಲ್ಲಿ. ಅದನ್ನೆಲ್ಲ ನೈಋತ್ಯ ಭಾಗದಲ್ಲೇ ಇಟ್ಕೊಳ್ತಾ ಇದ್ದಿದ್ದು. ಯಾವುದೇ ಒಂದು ರೂಮಲ್ಲಾಗ್ಲಿ ಹಾಲಲ್ಲಾಗ್ಲಿ ನೈಋತ್ಯ ಭಾಗದಲ್ಲೇ ಇಡ್ತಾ ಇದ್ದಿದ್ದು. ಅದಲ್ಲದೆ ವಾಯುದಲ್ಲಿ ಇಡ್ತಾ ಇದ್ದಿದ್ದು ದವಸ ಧಾನ್ಯನ ವಾಯುದಲ್ಲಿ ಇಡ್ತಾ ಇದ್ರು, ದನ ಕರುನ ವಾಯುದಲ್ಲಿ ಮಾಡ್ತಾ ಇದ್ರು. ಕಾರಣ ಏನು ಅಂತಂದ್ರೆ, ನಾವು ಮಾಡೋ ದವಸ ಧಾನ್ಯ ಸೇಲ್ ಆಗಲಿ ಮತ್ತೆ ಹೆಚ್ಚಾಗ್ಲಿ, ಬೇರೆಯವ್ರಿಗೆ ಅದು ಸೇಲ್ ಆಗಲಿ ಅನ್ನೋ ಉದ್ದೇಶದಿಂದ ವಾಯುದಲ್ಲಿ ಮಾಡ್ತಾ ಇದ್ರು. ಅದ್ರ ಅಭಿವೃದ್ಧಿ ಆಗ್ತಾ ಇತ್ತು. ಆದರೆ ಇವತ್ತು ಬಿಸ್ನೆಸ್ಸು ವ್ಯವಹಾರಗಳು ಮಾಡ್ತಾ ಇದ್ದೀವಿ. ಆದರೆ ಯಾವತ್ತಿನ ದಿವಸ ಒಡವೆ ಮೇಲೆ ಇಷ್ಟೊಂದು ಇದು ಇರಲಿಲ್ಲ, ಅವಗಾಹನೆ ಇರಲಿಲ್ಲ. ಅವತ್ತು ಒಡವೆ ಹಾಕೋರ ಸಂಖ್ಯೆನೇ ಕಡಿಮೆ ಇತ್ತು. ಅವರೆಲ್ಲ ತಗೊಂಡೋಗಿ ವಾಯುದಲ್ಲಿ ಯಾರು ಇಡ್ತಾ ಇರಲಿಲ್ಲ. ಬರೀ ದವಸ ಧಾನ್ಯ ಬೆಳೆ ಬಿತ್ತನ ವಾಯುದಲ್ಲಿ ಇಡ್ತಾ ಇದ್ರು. ಅದು ಮಾರ್ಕೆಟ್ ಆಗಲಿ, ಸೇಲ್ ಆಗಲಿ ಚೆನ್ನಾಗಿ, ಅದು ಮನೇಲಿ ಇರೋದಕ್ಕಿಂತ ಹೊರಗಡೆ ಹೋಗ್ಲಿ, ಅಭಿವೃದ್ಧಿ ಆಗಲಿ ಅಂತ ವಾಯುದಲ್ಲಿ ದನ ಕರು ಕೊಡ್ತಾ ಇದ್ರು. ಶ್ರೇಷ್ಠವಾಗಿತ್ತು. ವಾಯುದಲ್ಲಿ ದವಸ ಧಾನ್ಯ ಹಾಕ್ತಾ ಇದ್ರು. ಇವತ್ತು ನಾವು ಬೀರುನ ವಾಯುದಲ್ಲಿಟ್ರೆ ಅದು ಸಾಲಕ್ಕಾದ್ರೂ ಹೊರಗಡೆ ಹೋಗ್ಬಿಡ್ಬೋದು, ಅಥವಾ ಸಾಲನೇ ಜಾಸ್ತಿ ಆಗ್ಬೋದು. ಅದು ನಿಮ್ಮ ಕೈಯಲ್ಲಿ ಇರೋದಿಲ್ಲ, ನಿಮ್ಮ ಹತ್ರ ಅದು ಕೂಡಿಡೋದಕ್ಕೆ ಆಗೋದಿಲ್ಲ, ಮನೆಯಲ್ಲೇ ಸ್ಥಿರವಾಗಿ ಇರೋದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ರೂಮ್ಗಳಲ್ಲಾಗಲಿ ನೀವು ನೈಋತ್ಯ ಭಾಗದಲ್ಲೇ ನಿಮ್ಮ ಕ್ಯಾಶು ಅಥವಾ ಒಡವೆ ವಸ್ತುನ ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ನ ನೈಋತ್ಯ ಭಾಗದಲ್ಲೇ ಇಟ್ಕೊಳ್ಳಿ. ನೀವು ವಾಯುದಲ್ಲಿ ಏನಾದರೂ ಡಾಕ್ಯುಮೆಂಟ್ಸು ಒಡವೆ ಇಟ್ರಿ ಅಂದರೆ ಬ್ಯಾಂಕ್ಗಳಿಗೆ ಸೇರ್ತವೆ, ಅಡಮಾನಗಳಿಗೆ ಹೋಗ್ತವೆ, ಬ್ಯಾಂಕ್ಗಳಲ್ಲಿ ಸಾಲಗಳಿಗೆ ಸಿಗಾಕೊಳ್ತವೆ, ಬ್ಯಾಂಕಲ್ಲಿ ಹೋಗಿ ಸೇರ್ಕೊಳ್ತವೆ ವಾಯುದಲ್ಲಿದ್ದರೆ. ಮತ್ತು ಆಗಿದ್ದಾಗೆ ನಿಮ್ಮ ಹತ್ರ ಅವರು ಇವರು ಕೇಳಿ ಈಸ್ಕೊಂಡು ಹೋಗ್ತಾ ಇರ್ತಾರೆ, ನಿಮ್ಮ ಹತ್ರ ಉಳಿಯೋದಿಲ್ಲ, ಹೋಗ್ತಾ ಇರುತ್ತೆ. ಹಾಗಾಗಿ ದಯಮಾಡಿ ವಾಯುದಲ್ಲಿ ಇಡಬೇಡಿ, ನೈಋತ್ಯ ಭಾಗದಲ್ಲೇ ನೀವು ಬೀರು ಮಾಡಿಕೊಂಡು ಬೀರುಗಳಿಟ್ಕೊಳ್ಳಿ. ಇನ್ನು ಕೆಲವರು ನಿಮಗೆ ಕಬ್ಬಿಣದ ಬೀರು ಇಡಬಾರ್ದು, ಬರೀ ಉಡ್ ಬೀರಲ್ಲಿ ಇಡಬೇಕು, ಅವೆಲ್ಲ ನಾನು ಕೇಳಿದ್ದೇನೆ. ಹಿಂದಿನ ಕಾಲದಲ್ಲಿ ಕಬ್ಬಿಣದ ಪೆಟ್ಟಿಗೆನೇ ಅಲ್ವಾ, ಅದರಲ್ಲಿ ಇಡೋದಿಲ್ವಾ, ಅದರಲ್ಲಿ ಇಡ್ತಾ ಇರಲಿಲ್ವಾ, ಅದರಲ್ಲಿ ದುಡ್ಡು ಜಾಸ್ತಿ ಆಗ್ತಾ ಇರಲ್ವಾ? ಅಥವಾ ಇವತ್ತು ಬ್ಯಾಂಕ್ಗಳವರೆಲ್ಲ ಇಡ್ತಾ ಇದಾರಲ್ವಾ, ರಿಸರ್ವ್ ಬ್ಯಾಂಕ್ ಆಗ್ಬೋದು, ಯಾವುದೇ ಬ್ಯಾಂಕ್ಗಳವ್ರು ಆಗ್ಬೋದು, HDFC ಆಗ್ಬೋದು, SBI ಆಗ್ಬೋದು, ಯಾವ ಬ್ಯಾಂಕ್ಗಳವರು, ಅವರೆಲ್ಲ ಕಬ್ಬಿಣದ ಲಾಕರ್ ಎಲ್ಲ ಅಲ್ವಾ ಇಡೋದು. ಚಿನ್ನ ಒಡವೆನೆಲ್ಲ ನೀವು ಈಗ ಜ್ಯುವೆಲರಿ ಶಾಪ್ಗಳಲ್ಲಿ ಏನು ಗೋಲ್ಡ್ದೇ ನಿಮಗೆ ಬೀರು ಮಾಡಿರ್ತಾರ, ಅಥವಾ ಇನ್ಯಾವುದು ಉಡ್ಡದ್ ಮಾಡಿದ್ರೆ ಅಲ್ಲಿ ತಡೆಯೋದಕ್ಕಾಗುತ್ತಾ? ಅವರೆಲ್ಲ ಕಬ್ಬಿಣದ ಬೀರುಗಳನ್ನ ಬಳಸೋದಿಲ್ವಾ? ಅದರಲ್ಲಿ ಕಬ್ಬಿಣ ಇರೋದಿಲ್ವಾ? ಕಬ್ಬಿಣನ ಬಳಸಲೇಬಾರ್ದು ಅಂತ ಏನಾದರೂ ಹೇಳಿದಾರಾ? ಮತ್ತೆ ಅವ್ರ ಹತ್ರ ಇರೋ ದುಡ್ಡೆಲ್ಲ ಬೇರೆ ಕಡೆ ಹೋಗಿದೆಯಾ? ಲಾಸ್ ಆಗ್ತಾ ಇದೆಯಾ? ಲಾಕರಲ್ಲಿ ಇಟ್ಟವೆಲ್ಲ ಬ್ಯಾಂಕ್ಗಳೆಲ್ಲ ದಿವಾಳಿ ಆಗ್ತಾ ಇದಾವ ಕಬ್ಬಿಣದ ಲಾಕರಲ್ಲಿ, ಕಬ್ಬಿಣದ ಬೀರಲ್ಲಿ ಇಟ್ಟರೆ? ಎಲ್ಲಾದರೂ ಕೇಳಿದ್ದೀರಾ ಆ ಥರ? ಆ ರೀತಿ ಏನೂ ಇಲ್ಲ. ನಮಗೆ ಅದು ಶ್ರೇಷ್ಠವಾಗಿ ನಮಗೆ ಗಟ್ಟಿಮುಟ್ಟಾಗಿರಬೇಕು, ಮತ್ತು ಅದನ್ನು ಯಾರನ್ನು ತೆಗೆಯೋದಕ್ಕಾಗಬಾರ್ದು, ಅಷ್ಟು ಗಟ್ಟಿಯಾಗಿರ್ಬೇಕು ಅನ್ನೋದು ಒಂದೇ ಉದ್ದೇಶ. ಕಬ್ಬಿಣದಲ್ಲಿ ಬೀರುಲಿ ನಾವು ಒಡವೆ ವಸ್ತು ಲಾಕರ್ ಇಡಬಾರ್ದು, ಅವೆಲ್ಲ ಆ ರೀತಿ ಏನೂ ಇಲ್ಲ. ಅದನ್ನು ಕೆಲವರು ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ದೊಡ್ಡ ತಪ್ಪದು, ಆ ರೀತಿ ಏನಿಲ್ಲ. ಓವರಾಲ್ ಹೇಳ್ತೀನಿ ನೋಡಿ, ಮನೆ ವಾಸ್ತು ಪ್ರಕಾರ ಇದ್ದರೆ, ನಿಮ್ಮ ಜಾಗ ವಾಸ್ತುಗಿದ್ದರೆ, ನಿಮ್ಮ ಜಾಗ ವಾಸ್ತು ಪ್ರಕಾರ ಪವರ್ಫುಲ್ ಆಗಿದ್ದು ನೀವು ವಾಸ್ತು ಪ್ರಕಾರ ಮನೆ ಮಾಡ್ಕೊಂಡ್ರೆ, ನೀವು ಯಾವ ಮಡ್ಕಲ್ ಬೇಕಾದ್ರೂ ಬಿಸಾಕ್ಬೋದು ದುಡ್ಡನ್ನ, ಯಾವ ಮಡ್ಕಲ್ ಬೇಕಾದ್ರೂ ಇಡ್ಬೋದು. ಇಲ್ಲೇ ಇಡ್ಬೇಕು ಅಲ್ಲೇ ಇಡ್ಬೇಕು ಅಂತೇನಿಲ್ಲ. ಎಷ್ಟೋ ನಮ್ಮ ಕಣ್ಮುಂದೆ ಇದ್ದಾವೆ ಸರ್, ಎಲ್ಲ ರೂಮ್ಗಳಲ್ಲೂ ದುಡ್ಡಿತ್ತು ಸರ್, ಎಲ್ಲಿ ಇಂಥ ಜಾಗದಲ್ಲಿ ಇಲ್ಲಂಗಿಲ್ಲ, ಅಡುಗೆ ಮನೆಗಳಲ್ಲಿ ದುಡ್ಡಿತ್ತು ಸರ್, ಎಲ್ಲಿ ನಾವು ಇಡೋದಕ್ಕೆ ದುಡ್ಡಿಗೆ ಜಾಗ ಇರಲಿಲ್ಲ, ಎಲ್ಲ ನಾವು ಬ್ಯಾಗ್ಗಳಲ್ಲಿ ಎಲ್ಲರಲ್ಲೇ ಇಡ್ತಾ ಇದ್ವಿ, ಅಷ್ಟು ಅನುಕೂಲವಾಗಿತ್ತು ನಮ್ಮ ಮನೆ. ಕೆಲವು ಜಾಗಗಳಲ್ಲಿ ಆ ಥರನೂ ಕೇಳಿದ್ದೀವಿ. ಇವತ್ತು ಬೀರು ಇಡೋದಕ್ಕೆ ಒಂದು ಜಾಗ ತೋರಿಸ್ತಾರೆ, ನೀವು ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ದಾರೆ. ಹಾಗಾಗಿ ಮನೆ ಫಸ್ಟು ವಾಸ್ತುಗಿರ್ಬೇಕು. ಮನೆ ವಾಸ್ತುಗೆ ಪರ್ಫೆಕ್ಟಾಗಿತ್ತು ಅಂದರೆ ನೀವು ಎಲ್ಲಿ ಬೇಕಾ ಇಡ್ಬೋದು. ಮನೆಯೇ ವಾಸ್ತುಗಿಲ್ಲ ಅಂದಾಗ ನೈಋತ್ಯ ಭಾಗದಲ್ಲಿ ಬೀರು ಇಟ್ಕೊಳ್ಳಿ, ನೈಋತ್ಯ ಭಾಗದಲ್ಲಿ ಕ್ಯಾಶ್ನ ಇಟ್ಕೊಳ್ಳಿ.
ಎಷ್ಟೋ ಮನೆಗಳಲ್ಲಿ ನಾವು ಇತ್ತೀಚೆಗೆಲ್ಲ ಬೀರುಗಳು ನೋಡ್ತಾ ಇದ್ದೀವಿ. ಆದರೆ ಎಷ್ಟೋ ಮನೆಗಳಲ್ಲಿ, ಅಡುಗೆ ಮನೆಗಳಲ್ಲಿ ಸಣ್ಣ ಸಣ್ಣ ಬೇಳೆಗಳು, ಲವಂಗ, ಚಕ್ಕೆ ಮತ್ತು ಕೆಲವೊಂದು ಸಣ್ಣ ಸಣ್ಣ ಅಕ್ಕಿ ಡಬ್ಬಗಳಲ್ಲಿ ದುಡ್ಡಿಟ್ಕೊಂಡು ಜೀವನ ಮಾಡಿರೋ ಎಷ್ಟೋ ಜನ ಇದ್ದಾರೆ. ತುಪ್ಪದ ಕಾಸು, ಬೆಣ್ಣೆ ಕಾಸು ಅಂತ ಬರೋದು, ಅಥವಾ ಯಾವುದೋ ಬೇಳೆ ಕಾಳ್ದು ಅದ್ರದ್ದು ಇದ್ರದ್ದು ದುಡ್ಡು ಬಂದಿದ್ದ ದುಡ್ಡನ್ನೆಲ್ಲ ಮನೇಲಿ ಹೆಂಗಸರು ಅಡುಗೆ ಮನೆಯಲ್ಲಿ ಡಬ್ಬಗಳಲ್ಲಿ ಇಟ್ಕೊಳ್ತಾ ಇದ್ರು. ಆಗ್ನೇಯದಲ್ಲೇ ತಾನೇ ಅಡುಗೆ ಮನೆ ಬರೋದು, ಅಥವಾ ಇನ್ನೆಲ್ಲಿ ಬರ್ತದೆ? ಹಾಗಾಗಿ ಅಡುಗೆ ಮನೆಗಳಲ್ಲಿ ಡಬ್ಬಗಳಲ್ಲಿ ಇಟ್ಕೊಳ್ತಾ ಇದ್ದಿದ್ದ ಕಾಲನೂ ಇತ್ತು ದುಡ್ಡನ್ನ. ಅವಾಗೂ ದುಡ್ಡಿತ್ತು, ಇಲ್ಲದೆ ಏನಿಲ್ಲ. ಇವತ್ತು ಮಾಡರ್ನ್ ಆಗಿದ್ದೀವಿ ಅಂಥೇಳಿ ಹೆಂಗಂದ್ರಂಗೆ ಎಲ್ಲಂದ್ರಲ್ಲೇ ಇಟ್ಕೊಳೋದಕ್ಕೂ ಆಗಲ್ಲ ಅಂಥೇಳಿ ಅದಕ್ಕೆ ಒಂದು ಒಳ್ಳೆ ಗೌರವ ಕೊಡಬೇಕು, ಅದರದ್ದೇ ಒಂದು ಸ್ಥಾನ ಇದೆ ಅಂಥೇಳಿ ಒಂದು ಒಳ್ಳೆ ಜಾಗದಲ್ಲಿ ಇಡಬೇಕು ಅಂತ ಇಡಬೇಕು, ಒಪ್ಕೊಳ್ತೀನಿ. ಅದನ್ನೇ ಅದೇ ದೊಡ್ಡ ವಿಚಾರ ಆಗೋದಿಲ್ಲ. ಹಾಗಾಗಿ ವಾಸ್ತು ಪ್ರಕಾರ ಎಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ದೇನೆ, ಆ ರೀತಿ ನೀವು ನೋಡಿಕೊಂಡು ಅನುಕೂಲ ಆಗೋ ರೀತಿ ಇಟ್ಕೊಳ್ಳಿ. ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ, ಒಳ್ಳೆ ಶ್ರೇಷ್ಠ ಕೊಡುತ್ತೆ, ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಈ ದಿನದ ವಾಸ್ತು ವಿಚಾರ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ವಾಸ್ತು ವಿಚಾರಗಳಿಗೆ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.